ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ ಫಿಸಿಕ್ಸ್ ಒಳಗೆ 28ಕ್ಕೆ 28 ತೊಗೋಬೇಕಂದ್ರೆ ನೀವು ಭಾಗ 1 ಮತ್ತು ಭಾಗ 2 ಇವತ್ತಿಂದ ಭಾಗ 2 ಕ್ಲಾಸ್ 2 ನೋಡ್ಕೊಂಡು ಹೋದ್ರೆ ನೀವು ಔಟ್ ಆಫ್ 28ಕ್ಕೆ 28 ಮಾರ್ಕ್ಸ್ ನೀವು ತೊಗೊಂಡು ಬಂದೇ ಬರ್ತೀರಿ. ಅದಷ್ಟಲ್ಲ, ಮತ್ತು ನೀವು ನೋಡ್ಕೊಂಡು ಹೋದೆ ಅಷ್ಟಲ್ಲ, ನೀವೆಲ್ಲನೂ ನಾ ಏನು ಹೇಳಿದ್ನಿ ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟ್ ಮಾಡ್ಕೊಂಡು ನಾಳೆ ಎಕ್ಸಾಮಿಗೆ ಹೋದ್ರೆ ಔಟ್ ಆಫ್ ನೀವು ಮಾರ್ಕಸನ್ನು ತೊಗೊಂಡು ಬಂದೇ ಬರ್ತೀರಿ ಅಂತ ಹೇಳಿಕತ್ತೀನಿ ರೀ. ಹಾಗಂದ್ರೆ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಇವತ್ತಿನ ಕ್ಲಾಸ್ ಏನೈತಲ್ಲ ಮಿಸ್ ಮಾಡ್ಕೊಂಡ್ರೆ ನೀವು 3ರಿಂದ 5 ಮಾರ್ಕಸ್ ಏನು ಮಾಡ್ಕೊಂಡಂಗೆ ನೀವು ಮಿಸ್ ಮಾಡ್ಕೊಂಡಂಗೆ ರೀ. ಇದು 3 ಮಾರ್ಕಸ್ ಅಂತೂ ಪಕ್ಕಾ ಕ್ವಶನ್ ರೀ. ಇದ್ರೊಳಗೆ ನೋಡಿರಿ, ಫಸ್ಟ್ ಪಿನ ಮತ್ತು ನಿಮ್ಮ ಮೊಸರದ ಮೇಲೆ ಕ್ವಶನ್ನ ಕೇಳ್ತಾರೆ, ಹೌದಾ? ನೋಡಿರಿ, ಇದು ಫಸ್ಟ್ ನಿಮ್ಮ ಕನ್ನಡದಾಗ ಹೇಳಿ ಆಮೇಲೆ ಇದನ್ನು ತೋರಿಸ್ತೀನಿ ನೀವು ನೋಡಿರಿ. ನಿಮ್ನ ದರ್ಪಣದೊಳಗೆ ಪ್ರತಿಬಿಂಬದ ರಚನೆ ಯಾವ ರೀತಿ ಇರ್ತೈತಿ? ಅನಂತದೊಳಗಿಟ್ರೆ ಮತ್ತು ಸಂಗಮ ಬಿಂದು ಅನಂತದೊಳಗಿದ್ರೆ, ಸಿಯಿಂದ ದೂರದಲ್ಲಿದ್ರೆ, ಸಿ ಒಳಗಿದ್ರೆ, ಸಿ ಮತ್ತು ಎಫ್ ನಡುವೆ ಇದ್ರೆ, ಎಫ್ನಲ್ಲಿದ್ರೆ, ಪಿ ಮತ್ತು ಎಫ್ ನಡುವೆ ಇದ್ರೆ ಯಾವ ರೀತಿ ಪ್ರತಿಬಿಂಬ ಇರ್ತಾವೆ? ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತೈತಿ? ಪ್ರತಿಬಿಂಬದ ಗಾತ್ರ ಏನಿರ್ತೈತಿ? ಪ್ರತಿಬಿಂಬದ ಸ್ವಭಾವ ಏನಿರ್ತೈತಿ ಅನ್ನೋ ಕ್ವಶನ್ ಮೇಲೆ 3 ಮಾರ್ಕ್ಸಿಂದ ಗ್ಯಾರಂಟಿ ಕ್ವಶನ್ ರೀ. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಈ ರೀತಿ ಕೊಟ್ಟಾರ, ಹೌದಾ? ನಿಮ್ನ ದರ್ಪಣದಿದ್ದು ಇವೆಲ್ಲ, ಹೌದಾ? ನಿರ್ನ ದರ್ಪಣದ ಇವೆಲ್ಲ ಡಯಾಗ್ರಾಮ್ ನೋಡ್ಕೊಂಡು ಹೋದ್ರೆ ನಿಮ್ಗೆ ಇದ್ರೊಳಗೆ ಅಂದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಪಿನ ದರ್ಪಣದ ಮೇಲೆ ನೋಡಿರಿ. ವಸ್ತುವಿನ ಸ್ಥಾನಗಳಿಗೆ ಪಿನ ಮಸೂರದಿಂದ ಉಂಟಾದ ನೋಡಿರಿ, ಪಿನ ಮಸೂರದಿಂದ ಉಂಟಾಗಿದ್ದಕ್ಕಂಥದ್ದು ಪಿನ ಮಸೂರದ ಮೇಲೆ ಭಾಳ ಕ್ವಶನ್ಸ್ ಕೇಳ ನೋಡಿರಿ. ಪಿನ ಮಸೂರದ ಮೇಲೆ ಇವೆಲ್ಲ ನೋಡ್ಕೊಂಡು ಹೋದ್ರೆ ಇದ್ರೊಳಗೆ ಏನು ಮಾಡ್ಬೋದು? ನಿಮ್ಗೆ 3 ಮಾರ್ಕ್ಸಿಂದ ಗ್ಯಾರಂಟಿ ಕ್ವಶನ್ ಇದನ್ನಷ್ಟು ನೀವು ನೋಡ್ಕೊಂಡು ಹೋಗ್ಬೇಕು. ಮತ್ತು ಬೆಳಕಿನ ಮೇಲೆ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನೋದನ್ನು ನಾನು ನಿಮ್ಗೆ ಇವತ್ತಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ನೋಡಿರಿ, ಫಸ್ಟ್ ಪಿನ ಮಸೂರದ್ದು ನೋಡಿರಿ ಏನು ಮಾಡ್ಬೇಕು ಗೊತ್ತಾ? ಇದು ಫಸ್ಟ್ ನೋಡಿರಿ, ನಿಮ್ಗೆ ಎಕ್ಸಾಮ್ನಾಗ ಕೇಳಿದ್ದಂದ್ರೆ ಎಫ್ ಟೂನಲ್ಲಿ ಇದ್ರೆ ವಸ್ತು ಇದ್ರೆ ಅದರ ಪ್ರತಿಬಿಂಬ ಯಾವ ರೀತಿ ಇರ್ತೈತಿ, ಸತ್ಯ ಮತ್ತು ತಲೆ ಕೆಳಗೆ ಆಗಿದ್ದಿರ್ತೈತಿ ಅನ್ನೋದನ್ನು ಈ ರೀತಿ ಡಯಾಗ್ರಾಮ್ ಅಂತ ತೆಗೆದು ಸೂಚಿಸ್ಬೇಕು. ನೋಡಿರಿ, ಡಯಾಗ್ರಾಮನ್ನು ಕರೆಕ್ಟಾಗಿ ನೋಡ್ಕೊರಿ. ನೋಡಿರಿ, ಬೇಕಂದ್ರೆ ಇದನ್ನ ಫುಲ್ ಇದನ್ನು ಮಾಡಿ ತೋರಿಸ್ತೀನಿ. ಇದೇನಿದು 2F2 ಒಳಗಿದ್ರೆ ಈ ರೀತಿ ಡಯಾಗ್ರಾಮ್ ತೆಗಿಬೇಕು. ಪ್ರತಿಯೊಂದು ಡಯಾಗ್ರಾಮನ್ನು ನೀವು ನೋಡ್ಕೊರಿ. ಒಂದು ವೇಳೆ ಅದು ಇನ್ಫಿನಿಟಿ ಒಳಗಿದ್ರೆ ಏನಕ್ಕೆ ಯಾವ ರೀತಿ ಪ್ರತಿಬಿಂಬ ಉಂಟಾಕೈತಿ, 2F1 ಒಳಗಿದ್ರೆ ಯಾವ ರೀತಿ ನೋಡಿರಿ, ಬಿಯಾಂಡ್ F1 ಒಳಗಿದ್ರೆ ಮತ್ತು ಅಂದರೆ F2 ಮತ್ತು F1 ನಡಕ್ಕಿದ್ರೆ, F2 ಮತ್ತು F1 2F2 ನಡುವೆ ಇದ್ರೆ, F2 ಮತ್ತು 2F2 ನಡುವೆ ಇದ್ರೆ ಯಾವ ರೀತಿ ಉಂಟಾಗ್ತೈತಿ? F2 ಒಳಗಿದ್ರೆ ನೋಡಿರಿ, ಇದು F2 ಒಳಗಿದ್ದು F2 ಮತ್ತು 2F2 ನಡಕ್ಕಿದ್ರೆ ಇದನ್ನು ತೆಗಿಬೇಕು. ಅವಾಗ ಯಾವ ರೀತಿ ಉಂಟಾಗ್ತಾವೆ ಇವು ಪ್ರತಿಬಿಂಬ, ಯಾವ ರೀತಿ ಉಂಟಾಗ್ತಾವೆ ಇಮೇಜಸ್, ಯಾವ ರೀತಿ ಉಂಟಾವು ಸತ್ಯ ಮತ್ತು ತಲೆ ಕೆಳಗಾಗಿದ್ದಿರ್ತಾವೆ. ಎಫ್ ಒಳಗೆ ಫೋಕಸ್ ಒಳಗಿದ್ರೆ ಏನಾಕಾವು ರಿಯಲ್ ಮತ್ತು ಇನ್ವರ್ಟೆಡ್ ಮತ್ತು ಸತ್ಯ ಮತ್ತು ತಲೆ ಕೆಳಗಾಗಿನೇ ಇರ್ತಾವೆ. F2 ಒಳಗಿದ್ರೆ ನೋಡಿರಿ, ಇದು ಇಂಪಾರ್ಟೆಂಟ್, ಇದು ಕ್ವಶನ್ಸನ್ನು ನಿಮ್ಗೆ ಭಾಳ ಸಲ ರಿಪೀಟ್ ಆಗಿದೆ. F2ನೊಳಗಿದ್ರೆ ಸತ್ಯ ಮತ್ತು ತಲೆ ಕೆಳಗಾಗಿರ್ತೈತಿ. ಈ ಡಯಾಗ್ರಾಮನ್ನು ನೀವು ತೆಗೆದು ಬರ್ಬೇಕು ರೀ. ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ, ನಿಮ್ಮ ಬುಕ್ನೊಳಗೆ ಕೊಟ್ಟಾರ, ಆದರೆ ಅದಕ್ಕಿಂತ ಕ್ಲಿಯರಾಗಿ ನಾನು ಇದರೊಳಗೆ ನಿಮ್ಗೆ ತೆಗೆದು ತೋರ್ಸಾಕೋತೀನಿ ರೀ. ನೋಡಿರಿ, ಈ ರೀತಿ ತೆಗೆದು ಬರಬೇಕು. ನೆಕ್ಸ್ಟ್ ನೋಡಿರಿ, F2ಗಿಂತ ಆಚೆ ಇದ್ರೆ ನೋಡಿರಿ, ಇದನ್ನು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್. F2ಗಿಂತ ಆಚೆ ಇದ್ರೆ ಸತ್ಯ ಮತ್ತು ತಲೆ ಕೆಳಗಾದಿರ್ತೈತಿ ಮತ್ತು ವಸ್ತುವಿಗಿಂತ ಏನಿರ್ತೈತಿ ದೊಡ್ಡದು. ನೋಡಿರಿ, ಇದಿಷ್ಟು ಸಣ್ಣದಿದ್ರೆ ಅದರ ಪ್ರತಿಬಿಂಬ ಏನಿರ್ತೈತಿ ದೊಡ್ಡದಿರ್ತೈತಿ. ಈ ರೀತಿ ಡಯಾಗ್ರಾಮನ್ನು ನೀವು ತೆಗೆದು ಬರ್ಬೇಕು ರೀ. ನೆಕ್ಸ್ಟ್ ನಾ ಎಲ್ಲನೂ ಕೊಟ್ಟೀನಿ ನಿಮ್ಗೆ ಎಕ್ಸಾಮ್ನಾಗ ಕೇಳಿದ್ದಂದ್ರೆ, ಈಗ ಪ್ರೀವಿಯಸ್ ಇಯರ್ ಒಳಗೆ ಒಟ್ಟು ಕೇಳಿದ್ನ ಟೋಟಲ್ಗೆ F2 ಮತ್ತು 2F2 ನಡಕಿದ್ರೆ, F2 ಒಳಗಿದ್ರೆ ಮತ್ತು F2ಲಿಂದ ಆಚೆ ಇದ್ರೆ ಕೇಳಾರ. ಆದರೂ ನಾನು ನಿಮ್ಗೆ ಇದನ್ನು ಬಿಟ್ಟು ಬೇರೇನೂ ಕೇಳೋ ಚಾನ್ಸಸ್ ಇರ್ತೈತಂತ ನಿಮ್ಗೆ ಅಷ್ಟು ಡಯಾಗ್ರಾಮನ್ನು ಇದ್ರೊಳಗೆ ತೆಗೆದು ತೋರ್ಸೇನಿ ರೀ. ನೋಡಿರಿ, ಇದನ್ನ 1 ಬಿಟ್ಟು 2 ಸಲ ನೋಡ್ಕೊರಿ. ಇದು ಆದಮೇಲೆ ಇವು 3 ಕರೆಕ್ಟಾಗಿ ನೋಡ್ಕೊರಿ. ನೆಕ್ಸ್ಟ್ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರೆ ಟೈಮ್ ಇಲ್ಲರಿ, ನಾಳೆನೇ ಎಕ್ಸಾಮ್ ಐತಿ. ನಾನು ನಿಮ್ಗೆ 2-3 ತಾಸು ಕ್ಲಾಸ್ ತೊಗೊಂಡು ಕುಂತ್ರೆ ನಿಮ್ಗೆ ನಾಳೆಗೆ ಓದಲಿಕ್ಕೆ ತ್ರಾಸ ಆಗ್ತೈತೆ ಅಂದ್ರೆ ನೋಡಿ, ಆಲ್ರೆಡಿ ನಿಮ್ಗೆ ಇವೆಲ್ಲ ಬರೋದನ್ನ ಅನ್ನೋ ಸಂಬಂಧ ನೋಡಿರಿ ಈ ರೀತಿ ಇದು ಡಯಾಗ್ರಾಮನ್ನು ತೆಗಿರಿ. ಇದನ್ನು ವೀಡಿಯೋನ 1 ಬಿಟ್ಟು 2 ಸಲ ಹಿಂದೆ ಮುಂದೆ ಮಾಡ್ಕೊಂಡು ಈ ಡಯಾಗ್ರಾಮನ್ನು ತೆಗೆದು ಪ್ರಾಕ್ಟೀಸ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ಇವು ನಿಮ್ನ ದರ್ಪಣ ಈ ರೀತಿ. ನೆಕ್ಸ್ಟ್ ಈ ರೀತಿ ಇದ್ರೊಳಗೆ ಒಂದು ಕೇಳಿದ್ದಂದ್ರೆ ಇದು ಒಂದೇ ಕೇಳಿದ್ದು, ನಾ ಆದ್ರೂ ಇರಲಿ ಅಂತೆಲ್ಲ. ಸಿನ ಹಿಂದೆ ಇದ್ರೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇರ್ತೈತಂತ ಈ ಡಯಾಗ್ರಾಮನ್ನು ತೆಗೆಯೋದನ್ನು ಒಂದೇ ಕೇಳ್ಯಾರ. ಆದ್ರೂ ಇದು ಬಿಟ್ಟು ಬೇರೆ ಕೇಳಿದ್ರೆ ಅಂದ್ರೂ ಇವು 3 ನೋಡ್ಕೊರಿ. ವಾಪಸ್ ಈ 3 ನೋಡ್ಕೊರಿ.
ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಯಾವ ರೀತಿ ಕೊಟ್ಟಾರ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿರಿ ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಇವಿಷ್ಟು ಕೊಟ್ಟಾರ. ಅನಂತದೊಳಗಿದ್ರೆ ಇದಕ್ಕಿಂತ ನಾನು ನಿಮ್ಗೆ ಕ್ಲಿಯರಾಗಿ ಯಾವ್ಯಾವ ಇದ್ರೆ ಏನೇನು ಅನ್ನೋದನ್ನು ಕ್ಲಿಯರಾಗಿ ನಾನು ನಿಮ್ಗೆ ಚಾರ್ಟನ್ನು ಮಾಡಿಕೊಟ್ಟೇನಿ. ನೋಡಿರಿ ಇದು ಬಿಟ್ಟು ಇದನ್ನು ಇನ್ನೊಮ್ಮೆ ನೋಡ್ಕೊರಿ. ನೆಕ್ಸ್ಟ್ ವಾಪಸ್ ಇದನ್ನು ಇವು ಮೂರು ಟೋಟಲ್ 6, ಇದನ್ನು 3 ಮತ್ತು ಇವು 3, ಇವು ಟೋಟಲ್ 6 6 12 ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ 3 ಮಾರ್ಕಸ್ ನಿಮ್ಮ ಕೈಗೊಳಗಿದ್ದಾಗ. ಬೆಳಕು ಮಾಡಿದ್ಮೇಲೆ 3 ಮಾರ್ಕಸ್ಸಿಂದ ಇದು ಗ್ಯಾರಂಟಿ ಅಂದರೆ ಗ್ಯಾರಂಟಿ ಕ್ವಶನ್ ರೀ. ಬೇಕಾದ್ರೆ ನಾಳೆ ಎಕ್ಸಾಮ್ ಮುಗಿಸ್ಕೊಂಡ್ಮೇಲೆ ನೀವೇ ಹೇಳ್ತೀರಿ ಮೇಡಮ್ ಹೌದ್ರಿ ಕೇಳಿದ್ರು ಅಂಥೇಳಿ. ನೋಡಿರಿ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಕೊಟ್ಟಾರಲ್ಲ ಅದನ್ನು ನಾನು ಇಲ್ಲಿ ಬರ್ತೀನಿ. ಆ ಟೆಕ್ಸ್ಟ್ ಬುಕ್ ಒಳಗಿಂತ ನಾನು ಕ್ಲಿಯರಾಗಿ ನಿಮ್ಗೆ ಯಾವ್ಯಾವ ಎಲ್ಲೆಲ್ಲಿದ್ರೆ ಏನೇನು ಅನ್ನೋದನ್ನು ನಿಮ್ಗೆ ಕ್ಲಿಯರಾಗಿ ಒಂದು ಚಾರ್ಟ್ ಮಾಡಿನೇ ಕೊಟ್ಟೀನಿ ರೀ. ನೋಡಿರಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇದ್ದಿದ್ದು. ಅದನ್ನು ಬಿಟ್ಟು ಮತ್ತು ಬೆಳಕು ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೆಳಕು ಟೆಕ್ಸ್ಟ್ ಬುಕ್ ತೆಗೆದಿಟ್ಕೋರಿ. ನಾ ಹೇಳೋದನ್ನು ಒಂದು ಸ್ವಲ್ಪ ಡೀಟೇಲ್ ಕಾನ್ಸೆಪ್ಟನ್ನು ಅಲ್ಲಿ ಓದ್ಕೋರಿ. ಡೀಟೇಲ್ ಕಾನ್ಸೆಪ್ಟ್ ಹೇಳ್ಕೊಂಡು ಕುಂತ್ರಂದ್ರೆ ನಾಳೆ ನೀವು ಎಕ್ಸಾಮ್ಗೆ ಓದಂಗಿಲ್ಲ. ಬರೀ ಇದನ್ನ ವೀಡಿಯೋನ ಕೇಳ್ಕೊಂಡು ಕುಂತ್ರೆ ನಿಮ್ದು ಎಕ್ಸಾಮ್ ಸ್ಕೋರ್ ಆಗಿಲ್ಲ. ನೀವು ಓನ್ ಸ್ಟಡಿ ಮಾಡಬೇಕು. ಬರೀ ವೀಡಿಯೋಲಿಂದ ಅಷ್ಟು ನಿಮ್ಮದು ಓನ್ ಇದು ಔಟ್ ಆಫ್ ಆಗಂಗಿಲ್ಲ ರೀ. ನೀವು ಓನ್ ಸ್ಟಡಿ ಮಾಡಬೇಕು ಅನ್ನೋ ಸಂಬಂಧ ನಾನು ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಲ್ರೆಡಿ ಇದನ್ನು ನಿಮ್ಗೆ ಇದು ಕ್ವಶನ್ಸ್ ಒಳಗೆ ಎಲ್ಲನೂ ಇವೆಲ್ಲ ಕ್ವಶನ್ಸ್ ಕವರ್ ಮಾಡ್ಕೊಟ್ಟೇನಿ ರೀ. ಇಂಪಾರ್ಟೆಂಟ್ ಕ್ವಶನ್ ಅಂತ ನಿನ್ನೆ ಮೊನ್ನೆ ಏನು ಹೇಳ್ಕೊಟ್ಟೇನಿಲ್ಲ ಅದ್ರಷ್ಟೊಳಗೂ ಇವೆಲ್ಲ ಕಾನ್ಸೆಪ್ಟ್ ಎಲ್ಲ ಆಲ್ರೆಡಿ ಕವರ್ ಆಗ್ಯಾವ. ಅಂದ್ರೆ ಮತ್ತು ನಿಮ್ಮ ಇವ್ರು ಮಿಸ್ ಏನು ಹೇಳ್ಕೊಟ್ಟಿದ್ರೆ ನಮ್ಗೆ ಬರ್ತಾವ ಇಲ್ಲ ಅನ್ನೋ ಡೌಟ್ ನಿಮ್ಗೆ ಬೇಡ ಅನ್ನೋ ಸಂದೆ ಇವತ್ತು ಇಂಪಾರ್ಟೆಂಟ್ ಎಲ್ಲ ಕಾನ್ಸೆಪ್ಟ್ನೂ ಹೇಳ್ಬಿಡೋಣ ಇವರಿಗೆ. ಅಂದರೆ ಏನೋ ಮಿಸ್ ಆದ್ರೂ ನೀವೆಲ್ಲನೂ ನೋಡ್ಕೊಂಡು ಹೋಗಿ ಔಟ್ ಆಫ್ ತೊಗೊಂಬರಲಿ ಅನ್ನೋ ಸಂಬಂಧ ಇವತ್ತು ಎಲ್ಲ ಕಾನ್ಸೆಪ್ಟ್ನೂ ಹೇಳಕತ್ತೀನಿ. ನೋಡಿರಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಒಳಗೆ ಗೋಳೀಯ ದರ್ಪಣ ಅಂದರೆ ಸ್ಪೆರಿಕಲ್ ಮಿರರ್ ಒಳಗೆ ದರ್ಪಣದ ಸೂತ್ರ ಮತ್ತು ವರ್ಧನೆ. ದರ್ಪಣದ ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಷನ್ 1/v ಮೈನಸ್ 1/u 1/v ಪ್ಲಸ್ 1/u = 1/f. ಅದರೊಳಗೆ ವರ್ಧನೆ ಏನು ಬರ್ತೈತಿ m ಟೆಕ್ಸ್ಟ್ ಬುಕ್ ತೆಗರಿ. ಇದನ್ನು ನಾ ಹೇಳೋದನ್ನು ನೋಡ್ಕೊರಿ. ಇಲ್ಲಿ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ, ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಇದನ್ನು ಮಾಡಿಕೊಂಡು ನೋಡಿರಿ. ನೆಕ್ಸ್ಟ್ ವರ್ಧನೆ ಅಂದರೆ h'/h ಅಂದರೆ -v ಡಿವೈಡೆಡ್ ಬೈ u. ಇದ್ರ ಮೇಲೆ ಇದು ಒಂದು ಸೂತ್ರ. ನೆಕ್ಸ್ಟ್ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಆಫ್ ಲೈಟ್ ಒಳಗೆ ಅಲ್ಲಿ ನಿಯಮಗಳು ಬರ್ತಾವೆ. ಲಾಸ್ಗಳು ಬರ್ತಾವೆ. ಅವ್ರು ನೋಡ್ಕೋಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ವಕ್ರೀಭವನ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದ್ರ ಮೇಲೆ ಮಸೂರದ ಸೂತ್ರ ಮತ್ತು ವರ್ಧನೆ. ನೋಡಿರಿ ಮಸೂರದ ಸೂತ್ರ ಮತ್ತು ವರ್ಧನೆ 1/v ಮೈನಸ್ 1/u = 1/f. ಈ ಲೆನ್ಸ್ ಫಾರ್ಮುಲಾದೊಳಗೆ ಮ್ಯಾಗ್ನಿಫಿಕೇಷನ್ ಇದ್ರೊಳಗೆ ಏನು ಲೆಕ್ಕ ಬರ್ತಾವಲ್ಲ ಈ ಫಾರ್ಮುಲಾ ಬಳಸಿ ಮತ್ತು ಈ ಮೇಲಿಂದ ಆಗಲೇ ಹೇಳಿದ್ದನ್ನು ನೋಡಿರಿ ಈ ಸೂತ್ರದೊಳಗೆ ಏನು ಉದಾಹರಣೆ ಲೆಕ್ಕ ಏನು ಕೊಟ್ಟಾರಲ್ಲ ಅದನ್ನ ಪರ್ಫೆಕ್ಟ್ ಮಾಡ್ಕೊರಿ. ಮತ್ತು ವಾಪಸ್ ನಿಮ್ಗೆ ಇಂಪಾರ್ಟೆಂಟ್ ಫಿಸಿಕ್ಸ್ ಕ್ಲಾಸ್ ಮಾಡಿಸ್ಕೊಟ್ಟೇನಿಲ್ಲ ಅದರೊಳಗೂ ಇದೇ ಫಾರ್ಮುಲಾ ಮೇಲೆ ಲೆಕ್ಕನೂ ಮಾಡ್ಸೇನಿ ರೀ. ಆ ಲೆಕ್ಕ ನೀವು ನೋಡ್ಕೊಂಡು ಹೋದ್ರೆ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದನ್ನು 3 ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿರಿ ಮಸೂರದ ಸೂತ್ರದ ಮೇಲೂ ಲೆಕ್ಕ ಬರ್ತಾವೆ ರೀ. ಆ ಲೆಕ್ಕನೂ ನೀವು ನೋಡ್ಕೊಂಡು ಹೋಗ್ಬೇಕು. ವರ್ಧನೆ ಮೇಲೆ ಒಂದು 1 ಮಾರ್ಕ್ಸಿಂಗ್ ವರ್ಧನೆ ಕಂಡುಹಿಡಿಯೋದು 1 ಮಾರ್ಕ್ಸಿಂಗ್ ಕ್ವಶನ್ನು ಕೇಳ್ತಾರೆ. ಆಮೇಲೆ ಈ ಮಸೂರದ ಸೂತ್ರದೊಳಗೆ ಲಾಸ್ಟಿಗೆ ವರ್ಧನೆ ಕಂಡುಹಿಡಿಯೋದು 4 ಮಾರ್ಕ್ಸಿಂಗ್ ಕ್ವಶನ್ ಒಳಗೂ ಇದು ಬರ್ತೈತಿ. ವರ್ಧನೆ ಅಂದ್ರೆ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ h/h ಅಂದರೆ ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ವರ್ಧನೆ ಅಂದರೆ h'/h ಅಂದರೆ v/u. ಇಲ್ಲಿ ಮಸೂರದ ಸಾಮರ್ಥ್ಯದ ಮೇಲೆ ಒಂದು ಕ್ವಶನ್ ಬರ್ತೈತಿ p = 1/f. ಇವಿಷ್ಟು ನೋಡಿರಿ ಪರ್ಫೆಕ್ಟಾಗಿ ನೀವು ನೋಡ್ಕೊಂಡು ಹೋದ್ರೆ ನಾಳೆಗೆ ಫಿಸಿಕ್ಸ್ಗೆ 28ಕ್ಕೆ 28 ಮಾರ್ಕಸ್ ನೀವು ಗ್ಯಾರಂಟಿ ತೊಗೊಂಡು ಬರ್ತೀರಿ. ಭಾಗ 1 ಮತ್ತು ಭಾಗ 2 ನಾ ಏನೇನು ಕಾನ್ಸೆಪ್ಟ್ ಹೇಳಿಲ್ಲ ಅದಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ನಾಳೆಗೆ ಫಿಸಿಕ್ಸಿಗೆ 28ಕ್ಕೆ ಔಟ್ ಆಫ್ 28 ನೀವು ತೊಗೊಂಡು ಬರ್ತೀರಿ. ಇಷ್ಟು ಇವತ್ತು ಕುಂತು ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ನಾಳೆ ಎಲ್ಲರೂ ಎಕ್ಸಾಮ್ ಚಲೋ ಮಾಡಿ ಬರ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.